Good morning, students. Now we are going to continue the lesson. The lesson is the gentleman of the jungle. In previous class, we have studied that there were inquiry commission asked the evidence to tell the truth. At first, elephant came and it told its views about how did it save the hut. ಯಾವ ರೀತಿಯಾಗಿ ಆನೆ ಮನುಷ್ಯನ ಗುಡಿಸಲನ್ನು ಉಳಿಸ್ತು ಹರಿಕೆಯಿಂದ ಹೋಗೋದನ್ನು ತಿಳ್ಕೊಂಡು ಏನು ಮಾಡ್ತದೆ ಆನೆ ತನ್ನ ವಿಚಾರವನ್ನು ಆ ಎನ್ಕ್ವೈರಿ ಕಮಿಷನ್ ಮುಂದೆ ಹೇಳ್ತು. ಹೌದು ತಾನೆ? ನಂತರ ಏನಾಗುತ್ತೆ, ಹೈನ ಬರ್ತವೆ, ಮತ್ತೊಂದಿಷ್ಟು ಪ್ರಾಣಿಗಳು ಬಂದು ಎಲ್ಲ ಪ್ರಾಣಿಗಳು ಯಾರ ಪರವಾಗಿ ಏನಪ್ಪ ಅಂತಂದ್ರೆ ಹೇಳ್ತವ್ರೆ, ಆನೆಯ ಪರವಾಗಿನೇ ನಿಂತುಕೊಂಡು ತಮ್ಮ ವಿಚಾರವನ್ನು ಮಂಡಿಸ್ತವೆ. ಮನುಷ್ಯನಿಗೆ ತಪ್ಪು ಅನ್ನುವಂಥ ವಿಚಾರಕ್ಕೆ ಬರ್ತವೆ. Then the inquiry commission asked the man to express his view, but they are not given a sufficient time to prove his ideas. ತನ್ನ ಭಾವನೆಗಳನ್ನು ತನ್ನ ವಿಚಾರವನ್ನು ಪ್ರೂವ್ ಮಾಡೋದಕ್ಕೆ ಮನುಷ್ಯನಿಗೆ ಆ ಪ್ರಾಣಿಗಳು ಏನು ಎನ್ಕ್ವೈರಿ ಕಮಿಷನ್ ಇದ್ದರೆ ಅವಕಾಶ ಮಾಡಿಕೊಡಲೇ ಇಲ್ಲ. ಅವಾಗ ಏನು ಮಾಡ್ತಾನೆ ಮನುಷ್ಯ? ವಿಚಾರ ಮಾಡಿದ್ರೆ ತನ್ನ ಕಡೆ ಏನೇ ಬಂದರೆ ಯಾವುದೇ ರೀತಿಯಾದಂತಹ ಅಸಹಾಯಕ ಪರಿಸ್ಥಿತಿ ಒಳಗೆ ನಿಂತುಕೊಂಡ ಆ ಎನ್ಕ್ವೈರಿ ಕಮಿಷನ್ ಕೇಳ್ತದೆ, ಆನೆಗಿಂತ ಮುಂಚಿತವಾಗಿ ಯಾರಾದರೂ ಈ ಗುಡಿಸಲು ಒಳಗಡೆ ಏನಪ್ಪ ಜಾಗವನ್ನು ಹಿಡ್ಕೊಂಡಿದ್ರಿ ಅಂತಂದಾಗ ಮನುಷ್ಯ ಇಲ್ಲ ಅಂತ ಹೇಳ್ದ. Then the finalization, they are ready to give the declare the decision. ಈಗ ಡಿಸಿಷನ್ ಅನ್ನು ಡಿಕ್ಲೇರ್ ಕೊಡೋದಕ್ಕೆ ಬರ್ತಾರೆ. ನೋಡಿ ಏನಾಗುತ್ತೆ ಇವತ್ತಿನ ವಿಚಾರವನ್ನು ನಾವು ನೋಡೋಣ ಅಂದಾಗ, the elephant asked all the 5 members before giving the verdict. He has given a very delicious party to the inquiry commission. ನೋಡಿ ಏನು ಮಾಡ್ತದೆ ಅಂದ್ರೆ ಆನೆ ಈ ಎನ್ಕ್ವೈರಿ ಕಮಿಷನ್ ದಲ್ಲಿರುವಂಥ 5 ಮಂದಿಗೆ ಏನು ಮಾಡ್ತದೆ ಅಂತಂದ್ರೆ ಲಂಚವನ್ನು ಕೊಡ್ತದೆ, ಕಮಿಷನ್ ಅನ್ನು ಕೊಡ್ತು, ಲಂಚ ಕೊಡ್ತದೆ. ಯಾವ ರೀತಿ ಏನಪ್ಪ ಹೊಟ್ಟೆ ತುಂಬ ರುಚಿಯಾದಂಥ ಆಹಾರವನ್ನು ಬಡಿಸ್ತದೆ. ಇಟ್ ಹ್ಯಾಸ್ ಗಿವನ್ ದಟ್ ಬ್ರೈಬ್ to all the 5 animals. Before giving that verdict, they are in the favor of the elephant. ಆನೆಯು ಆರ್ಡಿನರಿ ಏನಂದ್ರೆ ಪ್ರಾಣಿ ಆಗಿರಲಿಲ್ಲ, ಆ ಸಾಮ್ರಾಜ್ಯದ ಒಂದು ಮಂತ್ರಿ ಆಗಿರ್ತದ. ಹಾಗಾಗಿ ಆ 5 ಎನ್ಕ್ವೈರಿ ಕಮಿಷನ್ ದಲ್ಲಿರುವಂತಹ 5 ಮೆಂಬರ್ಸ್ ಯಾರ ಪರವಾಗಿ ಕೆಲಸ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ. ದೇ ಆರ್ ರೆಡಿ ಟು ವರ್ಕ್ in the favor of the Mr. Elephant. Then what happened? Inquiry commission declared kartaveno Mr. Elephant has fulfilled his sacred duty of protecting his interest. ಏನಂತ ಹೇಳ್ತಾರೆ ಅಂತಂದ್ರೆ, ಆತ್ಮೀಯವಾದಂತ ಏನು ಆನೆ ಇದೆಯಲ್ಲೋ ಅದು ಮನುಷ್ಯನ ಆಶಯ ಪ್ರಕಾರವಾಗಿಯೇ ಅವನ ಗುಡಿಸಲನ್ನ ಉಳಿಸಿರುವುದು. ಇಲ್ಲಿ ಆನೆ ಒತ್ತಾಯಪೂರ್ವಕವಾಗಿ ಮನುಷ್ಯನಿಂದ ಕಸಿದುಕೊಂಡಿಲ್ಲ, ಮನುಷ್ಯನೇ ಅದಕ್ಕೆ ಆಸರೆ ತಗೋ ಅಂತ ಹೇಳಿದಂತ ಮೇಲೆ ಆ ಪೂರ್ಣವಾದಂತ ಜವಾಬ್ದಾರಿ ಆನೆ ತೆಗೆದುಕೊಂಡಿರ್ತದ. ಆನೆ ಮಾಡಿದ ಕೆಲಸ ಒಳ್ಳೆ ರೀತಿ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. They came in the finalization that the vote the elephant has committed, it is true because it has fulfilled his friend's interest. Otherwise, there were no sign of the hut because it will go blown away by the hurricane. ಜೋರಾದಂತಹ ಬಿರುಗಾಳಿಗೆ ಹಾರಿ ಹೋಗುವಂತ ಚಾನ್ಸಸ್ ಇತ್ತು. ಅದನ್ನು ತಡೆಯುವಲ್ಲಿ ಯಶಸ್ವಿಯಾದವರು ಯಾರು ಅಂತಂದ್ರೆ ಆನೆ. ಈಗ ಮುಂದೆ ಬರುವಂತ ಯಾವುದೇ ಜೋರಾದಂತ ಮಳೆ ಆಗಿರ್ಬೋದು, ಹರಿಕೇನ್ ಆಗಿರ್ಬೋದು, ಮನುಷ್ಯನಿಗೆ ಆ ಮನೆಯನ್ನ ರಕ್ಷಣೆ ಮಾಡುವಂತ ಶಕ್ತಿ ಇರೋದಿಲ್ಲ. So man cannot, that in the future he will not able to save that hut. So the elephant will continue to live in the man's hut.
ಮನುಷ್ಯನ ಗುಡಿಸಿನಲ್ಲಿ ಯಾರು ಕಂಟಿನ್ಯೂ ಮಾಡಬೇಕಿರೋದನ್ನ ಆನೆನೇ ಕಂಟಿನ್ಯೂ ಮಾಡಬೇಕು. ನೋಡ್ರಿ, ಪೂರ್ಣವಾದಂತ ತೀರ್ಪು ಯಾರ ಪರವಾಗಿ ಬಂತು? ಇವಾಗ ಆನೆಯ ಪರವಾಗಿನೇ ಬಂತು. ಅವ್ರೇನು 5 ಜನ ತೀರ್ಪನ್ನ ಕೊಡ್ತಾರಲ್ಲೋ ಅದೇ ಫೈನಲ್ ಆಗುವಂಥದ್ದು ಇರ್ತದ. ಅವ ಹೇಳ್ತು, ಇಲ್ಲ ಇನ್ಮೇಲೆ ಆನೆನೇ ಇರಬೇಕು, ಮನುಷ್ಯ ಜಾಗ ಉಳಿಸ್ಕೊಳ್ಳಕ್ ಸಾಧ್ಯ ಇಲ್ಲ, ಹಾಗಾದ್ರೆ ಆನೆನೇ ಅದ ಏನಪ್ಪಾ ಅಂದ್ರ ಗುಡಿಸಿನ ರಕ್ಷಣೆ ಮಾಡ್ಲಿಕ್ಕೆ ಸಮರ್ಥ ಐತಿ, ಇನ್ನು ಮುಂದೆ ಆನೆ ಆ ಗುಡಿಸಿನಾಗಿರ್ಲಿ ಅಂತ ಫೈನಲೈಸ್ ಮಾಡಿದ್ರು. ಮನೆ ಯಾರ್ದು? ಮನುಷ್ಯಂದು. ಶ್ರಮಪಟ್ಟು ಕಟ್ಟಿದಂತಹ ಮನೆಯನ್ನ ಮನುಷ್ಯ ಏನ್ ಮಾಡ್ಬೇಕಾಯ್ತು? ಇವಾಗ ಆನೆಗೆ ಬಿಟ್ಟು ಕೊಡ್ಬೇಕಾಯ್ತು. ಆಮೇಲೆ ಎಷ್ಟು ಸುಂದರವಾದಂತಹ ಮಾತುಗಳನ್ನ ಹೇಳ್ತಾರೆ ಗೊತ್ತಾವು? They told a very beautiful words to them. They were given the assurance, you know, that we are going to give you a new site to build a new hut in any corner of our forest, and we Enquiry Commission are going to protect your house, and this will not going to continue in future. ಏನಂತ ಹೇಳ್ತವೆ ಅಂತಂದ್ರೆ, ಓ ಮನುಷ್ಯನೇ, ನಿನಗೋಸ್ಕರ ಕಾಡಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನಿಮ್ಗೆ ಬೇಕಾದಂತಹ ಸುಂದರವಾದಂತ ಮನೆಯನ್ನ ಕಟ್ಟಿಸ್ಕೋ. ಅದಕ್ಕೆ ನಾವು ಸಂಪೂರ್ಣವಾದಂತ ಏನಪ್ಪಾ ಅಂದ್ರ ನಿಮ್ಗೆ ಆಶೀರ್ವಾದ ಇರ್ತದ. ಇನ್ನು ಮುಂದೆ ಯಾವುದೇ ಒಂದು ಪ್ರಾಣಿಯೂ ಸಹ ನಿಮಗೆ ತೊಂದರೆ ಕೊಡದೇ ಇರುವ ಹಾಗೆ ನಾವು ರಕ್ಷಣೆ ಮಾಡ್ತೇವೆ. ನಾವು ಶಾಂತಿ ಬಯಸುವಂತಹ ಜನರು ಅಂತ ಹೇಳ್ತಾವೆ. We are peace lovable people. We won't torture you. We will not give you any trouble. So, in my opinion, we are going to protect your interest. ನಿನ್ನ ಆಸಕ್ತಿಯನ್ನ ನಾವು ಕಾಯ್ಕೊಂಡು ಹೋಗ್ತೀವಿ ಅನ್ನುವಂಥ ಭರವಸೆ ಯಾವ ಕೊಟ್ಟು ಎನ್ಕ್ವೈರಿ ಕಮಿಷನ್ ಆಗಿರುವಂತಹ 5 ಜನ ಕೊಡ್ತಾರೆ. ಮನುಷ್ಯ ನಂಬ್ತಾನೆ. ಆದ್ರೆ ಮನಸ್ಸಿಗೆ ಒಂದು ಆತಂಕ ಇತ್ತು, ಏನಪ್ಪಾ ನನ್ನ ಮನೆ ಕಳ್ಕೊಂಡೆ ಅನ್ನುವಂಥ ಒಂದು ಆತಂಕ ಒಂದು ಕಡೆ ಆದ್ರೆ, ಇನ್ನೊಂದು ಸಂತೋಷ ಏನಿರ್ತದೆ ಅಂದ್ರ ನಾವು ನಿಮ್ಗೆ ರಕ್ಷಣೆಯಾಗಿ ನಿಲ್ತೀವಿ ಅಂತ ಎನ್ಕ್ವೈರಿ ಕಮಿಷನ್ ಅವರು ಅವ್ರಿಗೆ ಹೇಳ್ತಾರೆ. ಇವ್ರ ಮಾತನ್ನ ಕೊನೆಗೆ ನಂಬದ. ನಂಬಿದ ಮೇಲೆ ಏನಾಗುತ್ತ? ಎಸ್, ಓಕೆ, ದ ಮ್ಯಾನ್ ಹ್ಯಾಸ್ ಲಾಸ್ಟ್ ಹಿಸ್ ಹರ್ಟ್. He was defeated in the court of the law. Then he searched the very new, that place in the corner of the forest. He built that one more hut. ಇನ್ನೊಂದು ಗುಡಿಸಲನ್ನ ಕಟ್ಟಿಕೊಂಡ. When before opening that hut, suddenly buffalo entered and occupied that hut. ತಕ್ಷಣ ಬರ್ತದ ಎಮ್ಮೆ ಬಂದು ಏನ್ ಮಾಡ್ತಾ? ಗುಡಿಸಲನ್ನ ಆಕ್ಯುಪೈಡ್ ಮಾಡ್ತು. ಮತ್ತೆ ಮನುಷ್ಯ ಕೋರ್ಟಿಗೆ ಹೋಗ್ತಾನ, ಎನ್ಕ್ವೈರಿ ಕಮಿಷನ್ ಹೋಗ್ತಾನ, ಸೇಮ್ ಇದೇ ಪ್ರೊಸೆಸ್ ಆಗ್ತೈತಿ. ಮತ್ತೆ ಮನುಷ್ಯ ಏನ್ ಮಾಡ್ತಾನ್ರಿ? ಮನೆಯನ್ನ ಕಳ್ಕೊಂಡ. The process is continued. That after that buffalo, then the one more is a Mr. Hyena, then Mr. Alligators. All that that animals are one by one, they are going to occupy man's new built hut. ಮನುಷ್ಯನಿಗೆ ಒಂದು ಜಾಗ ಕೊಡ್ತಿದ್ದು, ಅವ ಮತ್ತೊಂದು ಹೊಸ ಮನೆ ಕಟ್ಕೊತಿದ್ದ, ಮತ್ತೆ ಯಾವುದೋ ಒಂದು ಪ್ರಾಣಿ ಬಂದು ಆ ಗುಡಿಸಲನ್ನ ತನ್ನದಾಗಿ ಮಾಡ್ಕೊತಾ ಇದ್ದ. ಮನುಷ್ಯನಿಗೆ ಅನ್ಕೊಂಡ, ನಾನು ಒಬ್ಬನೇ ಇರೋದು, ಹೀಗೆ ನಾನು ಎಷ್ಟು ಗುಡಿಸಲನ್ನ ಕಟ್ಕೊಳ್ಳಿ? ಪ್ರತಿಯೊಂದು ಬಾರಿ ಹೊಸ ಗುಡಿಸಲನ್ನ ಕಟ್ಟಿದಾಗ ಕಾಡಿನಲ್ಲಿರುವಂತ ಹೊಸ ಪ್ರಾಣಿ ಬಂದು ಏನ್ ಮಾಡ್ತದ? ಆ ಗುಡಿಸಲನ್ನ ತಂದು ಅಂತ ಅಕ್ವೈರ್ ಮಾಡ್ಕೊಳ್ತದ. ನನ್ನನ್ನು ಏಕಾಂಗಿಯಾಗಿ ಮಾಡಕತ್ತಾವ ಅಂತ ತಿಳ್ಕೊಂಡು ಮನುಷ್ಯನಿಗೆ ಅನಿಸ್ತದೆ. ಹಾಗಾದ್ರೆ ಅವನಿಗೆ ಸಂಪೂರ್ಣವಾದಂತಹ ಭರವಸೆ ಹೋಯಿತು. He lost his faith in the Enquiry Commission. He thought that it is a big drama. ಇದೊಂದು ಡ್ರಾಮಾ ಅದ. ಇವ್ರು ಬೇಕಂತಾನೆ ಏನ್ ಮಾಡ್ತಾ ಇರೋದು ಅಂತಂದ್ರೆ, ನನ್ನಿಂದ ಮನೆಯನ್ನ ಕಟ್ಟಿಸಿ ನನ್ನೇ ನನ್ನ ಮನೆಯಿಂದ ಹೊರಗಡೆ ಹಾಕುವಂತ ಪ್ಲಾನ್ ಅಲ್ಲಿ ಅದಾರ ಅನ್ನುವಂತ ವಿಚಾರ ಯಾರಿಗೆ ಬಂತು? ಇಲ್ಲಿ ಮನುಷ್ಯನಿಗೆ ಬರ್ತದೆ. The man, a god, or he came to finalize that this is not the solution. ಹಾಗಾದ್ರೆ ನಾನು ಬದುಕಬೇಕಾಗಿತ್ತು ಅಂದ್ರೆ ಈ ಸಮಸ್ಯೆಗೆ ಪರಿಹಾರ ಬೇಕು. ಯಾಕಂದ್ರೆ ಮನೆ ಇಲ್ಲದೆ ಆದ್ರೆ ಮನುಷ್ಯನಿಗೆ ಎಲ್ಲಿ ಬೇಕಾದ್ರೂ ಬದುಕೋಕೆ ಸಾಧ್ಯ ಇಲ್ಲ. ಇವಾದ್ರೆ ಎಲ್ಲಾದ್ರೂ ಗವಿಯೊಳಗೋ ಎಲ್ಲಾದ್ರೂ ಒಂದು ಕಡೆ ಬದುಕ್ತಾರೆ, ಆದ್ರೆ ಮನುಷ್ಯನಿಗೆ ಮನೆ ಬೇಕು. ಹಾಗಾದ್ರೆ ನೀವು ಮನೆನೇ ಇರದೇ ಇದ್ರೆ ಬದುಕೋಕ್ಕಾಗೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಾಗ ಮನುಷ್ಯನಿಗೆ ಒಂದು ವಿಚಾರ ಬೆಳೀತದೆ. He thought, he got an idea.
ಅ ಬ್ರಿಲಿಯಂಟ್ ಐಡಿಯಾ, ಬಹಳ ಅದ್ಭುತವಾದಂತ ಒಂದು ಐಡಿಯಾ ಬಂತು. ಏನ್ ಮಾಡ್ತಾನ ಅವನು? ಹಿ ಬಿಲ್ಟ್ ಅ ವೆರಿ ಅ ಬಿಗ್ ಹಟ್, ದೊಡ್ಡದಾದಂತ ಒಂದು ಗುಡಿಸಲು ಕಟ್ತಾರೆ, ಬಹಳ ಸುಂದರವಾದಂತ ಒಂದು ಗುಡಿಸಲು ಕಟ್ಕೊಂಡ. ತಕ್ಷಣ ಈ ಗುಡಿಸಲನ್ನು ಕಟ್ಕೊಂಡದ್ದು ಗೊತ್ತಾಗತ್ತೆ ಉಳಿದ ಪ್ರಾಣಿಗಳಿಗೆ. ಅವಾಗೇನಿತ್ತು, ಬಫೆಲೋ, ಎಲಿಗೇಟರು, ಯಾರು, ಆನೆ, ಯಾರ್ಯಾರು ಅವನ ಮನೆಯನ್ನು ಏನು ಕಸ್ಕೊಂಡಿರ್ತಾರಲ್ವೋ ಅವ್ರು ಏನು ಮಾಡ್ತಾರಂತ, ಅವು ಹಳೆ ಮನೆಯನ್ನು ಬಿಟ್ಟು ಬಂದು ಎಲ್ಲರೂ ಬಂದು ಹೊಸ ಮನೆ ಒಳಗಡೆ ಇರಲಿಕ್ಕೆ ಶುರು ಮಾಡಿದ್ರು. ಮನುಷ್ಯ ವೇಟ್ ಮಾಡಕತ್ತ. ಬಹಳ ಪ್ರಾಣಿಗಳು ಬರ್ತಾರೆ ಈಗ, ಮೊಸಳೆ, ಗೇಂಡಾಮೃಗ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಹೌದಾ, ಆನೆ ಆಗಿರ್ಬೋದು, ಇನ್ನು ಉಳಿದಿರುವಂಥ ಎಲ್ಲ ಪ್ರಾಣಿಗಳು ಒನ್ ಬೈ ಒನ್ ದೇ ಆಲ್ ಆರ್ ಎಂಟರ್ಡ್ ಇಂಟು ದ. Some animals are sat in the window, some animals are sat on the floor, some animals are sleeping in any corner of the hut. He was so happy. ಬಹಳ ಖುಷಿ ಆಗ್ತಿದೆ ಮನುಷ್ಯ. ಏನು ಮಾಡ್ತಾನೆ? He locked the door. ತಕ್ಷಣ ಡೋರನ್ನು ಏನು ಮಾಡ್ತಾನೋ? ಲಾಕ್ ಮಾಡ್ತಾನ. Then set the fire to the hut. ಆ ಗುಡಿಸಲಿಗೆ ಬೆಂಕಿ ಹಚ್ಚಿಬಿಟ್ಟ. ಯಾವಾಗ ಗುಡಿಸಲಿಗೆ ಬೆಂಕಿ ಹಚ್ತಾನಲ್ಲೋ, that all the animals which was resided in the hut, they were burnt alive. ಜೀವಂತವಾಗಿ ಎಲ್ಲ ಪ್ರಾಣಿಗಳು, ಗುಡಿಸಲಾಗಿದ್ದು ಎಲ್ಲ ಪ್ರಾಣಿಗಳು ಸತ್ತು ಸುಟ್ಟು ಹೋಗ್ತವೆ. He burnt them alive. Then he says that this is so costly. ಏನಪ್ಪ ಅಂದ್ರೆ ಶಾಂತಿ ಬಹಳಷ್ಟು ಏನಪ್ಪ ಅಂದ್ರೆ ಕಾಸ್ಟ್ಲಿ ಐತಿ. ಈಗ ನನಗೆ ನೆಮ್ಮದಿ ಸಿಕ್ತು ಅಂತ ತಿಳ್ಕೊಂಡು ಮನುಷ್ಯ ಏನು ಮಾಡ್ತಾನೆ? ಹಿ ಲಿವ್ಡ್ ಸೋ ಹ್ಯಾಪಿಲಿ ಎವರ್ ಆಫ್ಟರ್ ಇನ್ ದ ಫಾರೆಸ್ಟ್. ಕಾಡಿನಲ್ಲಿ ಶಾಶ್ವತವಾಗಿ ನೆಮ್ಮದಿಯಿಂದ ಮನುಷ್ಯ ಏನು ಮಾಡ್ತಾನೆ ಅಂದ್ರೆ ಬರುತ್ತೆ. ಯಾರು ಮನುಷ್ಯನ ತಂಟೆಗೆ ಬರಲಿಲ್ಲ. ಗೊತ್ತಾಯ್ತು, ಇಲ್ಲಾದ್ರೆ ಏನಾದ್ರು ನಮ್ಮ ತಂಟೆಗೆ ಹೋಗಿ ಏನು ಮಾಡ್ತಾನೆ? ಮತ್ತೆ ನಮ್ಮನ್ನ ಸುಟ್ಟು ಹಾಕ್ತಾನೆ ಅನ್ನುವಂಥ ಕಲ್ಪನೆ ಉಳಿದ ಪ್ರಾಣಿಗಳಿಗೆ ಬಂದ ಮೇಲೆ ಯಾವ ಒಬ್ಬ ವ್ಯಕ್ತಿನೂ ಸಹ ಆ ಮನುಷ್ಯನ ಗುಡಿಸಿದನನ್ನ ಅಕ್ವೈರ್ ಮಾಡಲಿಕ್ಕೆ ಬರಲಿಲ್ಲ. ಈ ರೀತಿಯಾಗಿ ಮನುಷ್ಯ ಏನು ಮಾಡ್ತಾನಂದ್ರೆ ತನ್ನ ಸಮಸ್ಯೆಯಿಂದ ಹೊರಬರಲಿಕ್ಕೆ ಒಂದು ಉಪಾಯವನ್ನ ಮಾಡಿ ಎಲ್ಲ ಪ್ರಾಣಿಗಳನ್ನ ಆತ ಸುಟ್ಟು ಹೋಗ್ತಾನೆ. ಹಿ ಬರ್ನ್ ಆಲ್ ದ ಅನಿಮಲ್ಸ್, ಓಕೆ, alive to come out of this problem. This is the how we are going to witness in this part of the video. This is a very important question. Many times, that so many times in annual examination, this question that appeared in your annual examination. How did man buy the peace at final? ಫೈನಲ್ ಆಗಿ ಮನುಷ್ಯ ಶಾಂತಿಯನ್ನು ಯಾವ ರೀತಿಯಾಗಿ ಕಂಡುಕೊಂಡ ಅಂತ ಕೇಳ್ತಾರೆ. ಇದನ್ನು ನೀವು ಏನು ಮಾಡಬೇಕಾಗುತ್ತಂದರೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಅನ್ನು ಮಾಡಬೇಕು. ಇದು 6 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ. ಸೊ ದಿಸ್ ಈಸ್ ಅ ಮೋರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ರಿಮೆಂಬರ್ ಇನ್ ದಿಸ್ ಲೆಸನ್. ಓಕೆ, ದಟ್ ಫೈನಲಿ ಹಿ ಗಾಟ್ ದಟ್ ಐಡಿಯಾ. ಸೊ ದಟ್ ಈಸ್ ರೀಸನ್ ಯು ಮೂವ್ ನ್ಯಾಚುರಲ್. ಓಕೆ, ದ ಸೇಮ್ ವೇ ಟಿಕ್ಯೂ ಪೀಪಲ್ ಫೈಟ್ ಅಗೇನ್ಸ್ಟ್ ದ ಯುರೋಪಿಯನ್ ಇನ್ವೆನ್ಷನ್ and they saved their land. ತಮ್ಮ ಭೂಮಿಯನ್ನು ಕೆನ್ಯಾಟ ಜನರು ಸಹ ಯುರೋಪಿಯನ್ನರ ವಿರುದ್ಧವಾಗಿ ಹೋರಾಟ ಮಾಡಿ ತಮ್ಮ ಪ್ರದೇಶವನ್ನು ಉಳಿಸಿದರು. ಇಲ್ಲಿ ಯುರೋಪಿಯನ್ನರ ಯಾರು ಅಂದರೆ ಉಳಿದ ಎಲ್ಲ ಎನಿಮಲ್ಗಳು. ಇಲ್ಲಿ ಕೆನ್ಯಾಟ ಜನಾಂಗ ಯಾವುದು ಅಂತಂದರೆ ಮನುಷ್ಯ. ಸೊ ಈ ರೀತಿಯಾದಂತಹ ರಾಜಕೀಯ ಏನಂದ್ರೆ ಕಲ್ಪನೆಯನ್ನು ಇಟ್ಟುಕೊಂಡಂಥದ್ದು. ಹೌದಾ? ಆ ತಿಳುವಳಿಕೆ ಇಟ್ಟುಕೊಂಡು ಏನು ಮಾಡ್ತಾರೆ ಜೋಮೋ ಕೆನ್ಯಾಟ ಅವರು ಈ ಕೃತಿಯನ್ನು ಬರೆದಿರ್ತಾರೆ. ಓಕೆ, ಥ್ಯಾಂಕ್ ಯು.